ಸಂಪುಟ ಸಭೆ ಆರಂಭವಾಗಿದೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಈ ಒಂದು ಸಂಪುಟ ಸಭೆಯಲ್ಲಿ ಈಗಾಗಲೇ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ಆರಂಭವಾಗಿದೆ. ಹಲವು ವಿಷಯಗಳು ಅಂತ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗ ಪತ್ತೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಉಪಕರಣಗಳ ಖರೀದಿಗೆ ಎಷ್ಟು ಹಣ ಬೇಕು, ಏನು ರೋಗ ಪತ್ತೆಯ ಕೇಂದ್ರದ ಅವಶ್ಯಕತೆ ಇದೆ, ಈ ಎಲ್ಲಾ ವಿಚಾರವನ್ನ ಕೂಡ ಚರ್ಚೆ ಮಾಡಲಾಗುತ್ತೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಇತ್ತೀಚೆಗೆ ಯಾವ ರೋಗ ಯಾವಾಗ ಎಂಟ್ರಿ ಕೊಡುತ್ತೋ ಗೊತ್ತಿಲ್ಲ. ಈ ರೋಗ ಪತ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ಆರಂಭವಾಗಿದೆ. ಈ ಅಗತ್ಯ ಉಪಕರಣಗಳ ಖರೀದಿಗೆ 145 ಕೋಟಿ ಪ್ರಯೋಗಾಲಯಗಳು, ಉಪಕರಣಗಳ ಖರೀದಿಗೆ 84 ಕೋಟಿ, 5 PHC ಕೇಂದ್ರ ನಿರ್ಮಾಣಕ್ಕೆ 72 ಕೋಟಿ ಹಣ ಬಿಡುಗಡೆ ಬಗ್ಗೆ ಈ ಸಭೆಯಲ್ಲಿ ಚರ್ಚಿಸಿ ಅನುಮತಿ ನೀಡುವ ಸಾಧ್ಯತೆ ಇದೆ. 50 ಹಾಸಿಗೆ ತೀವ್ರ ನಿಗಾ ಘಟಕದ ಚಿಂತನೆಗೆ ಶಿಫ್ಟ್ ಮಾಡುವ ವಿಚಾರವಾಗಿ, ಅದನ್ನ ಚಿಂತಾಮಣಿಗೆ ಏನು ಶಿಫ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 50 ಹಾಸಿಗೆ ತೀವ್ರ ನಿಗಾ ಘಟಕವನ್ನ ಇದ್ರ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಲಾಗುತ್ತೆ. ಚಿಕ್ಕಬಳ್ಳಾಪುರದ CIMS ನಿಂದ ಚಿಂತಾಮಣಿಗೆ ಶಿಫ್ಟ್ ಮಾಡುವ ವಿಚಾರವಾಗಿ ನಂದಿ ವೈಜ್ಞಾನಿಕ ವಿದ್ಯಾಲಯಕ್ಕೆ ಮಂಜೂರಾಗಿದ್ದಂತಹ ಘಟಕ ಇದು. ರಾಯಚೂರು ಯರಮರಸ್ನಲ್ಲಿ ವಿದ್ಯಾರ್ಥಿ ನಿಲಯ ಕುರುಬರ ಸಂಘಕ್ಕೆ 14 ಗುಂಟೆ ಜಮೀನು ನೀಡುವ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಚಾಣಕ್ಯ ವಿವಿ ತಿದ್ದುಪಡಿ ವಿಧೇಯಕಕ್ಕೆ ಚರ್ಚೆಯನ್ನ ಮಾಡಲಾಗುತ್ತೆ. ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕಕ್ಕೂ ಕೂಡ ಇಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಅಂದ್ರೆ ಏನೇನು ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ವೇ ಬ್ರಿಡ್ಜ್ ಸ್ಥಾಪನೆಗೆ ಹಾಗೆ 11 ಕೋಟಿ ವೆಚ್ಚದಲ್ಲಿ 15 ಕಡೆ ವೇ ಬ್ರಿಡ್ಜ್ ಸ್ಥಾಪನೆಯನ್ನ ಮಾಡುವ ವಿಚಾರವಾಗಿ, ಇನ್ನ 12 APMCಗಳಲ್ಲಿ ಈ ಸ್ಥಾಪನೆ ಮಾಡುವ ವಿಚಾರವಾಗಿ ಅನುಮತಿ ಬೇಕಾಗಿದೆ. ಸರಕು ಸೇವೆಗಳ ತಿದ್ದುಪಡಿ ವಿಧೇಯಕಕ್ಕೆ ಒಪ್ಪಿಗೆ ಸಿಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. BBMP ವಿಧೇಯಕ ತಿದ್ದುಪಡಿಗೆ ಒಪ್ಪಿಗೆಯನ್ನ ಸೂಚಿಸಲಾಗುತ್ತಾ, ಅದರ ಜೊತೆಗೆ ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣದ ವಿಚಾರವಾಗಿ ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. KR ನಗರ ಕಪ್ಪಡಿ ಗ್ರಾಮದ ಬಳಿ ಸೇತುವೆ ನಿರ್ಮಾಣ ಮಾಡುವ ವಿಚಾರವಾಗಿ ಕೂಡ CM ಮುಂದೆ ಅಹವಾಲನ್ನ ಇಡಲಿದ್ದಾರೆ. ಒಟ್ಟಾರೆಯಾಗಿ 25 ಕೋಟಿಗಳ ಅಂದಾಜು ಮೊತ್ತಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ. ಐನೂರು ಸರ್ಕಾರಿ ಶಾಲೆಗಳು ಪಬ್ಲಿಕ್ ಶಾಲೆಗಳಾಗಿ ಪರಿವರ್ತನೆ ಮಾಡುವ ವಿಚಾರ, 2500 ಕೋಟಿ ವೆಚ್ಚದಲ್ಲಿ ಪರಿವರ್ತನೆ ಮಾಡೋದಕ್ಕೆ ಸಮ್ಮತಿ ನೀಡಲಾಗುತ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ರೈಲು ಬೋಗಿಗಳ ಖರೀದಿಗೆ 4300 ಕೋಟಿ ಅನುದಾನವನ್ನ ನೀಡಲಾಗುತ್ತೆ. ಕೇಂದ್ರ ರಾಜ್ಯದ ಈ 50-50 ಅನುಪಾತದಡಿ ಖರೀದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರೆ ಬೆಂಗಳೂರು ಉಪನಗರ ರೈಲು ಯೋಜನೆಯ ಖರೀದಿಯ ವಿಚಾರವಾಗಿ ಬೋಗಿಗಳನ್ನ ಖರೀದಿಸುವುದಕ್ಕೆ ಒಪ್ಪಿಗೆ ನೀಡುವ ಸಾಧ್ಯತೆ ಕೂಡ ಇದೆ. ಪ್ರವಾಸೋದ್ಯಮ ರೋಡ್ವೇಸ್ ವಿಧೇಯಕಕ್ಕೂ ಕೂಡ ಒಪ್ಪಿಗೆಯನ್ನ ಸೂಚಿಸಲಾಗುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಒಟ್ಟಾರೆಯಾಗಿ CM ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭವಾಗಿದ್ದು ಈ ಕ್ಯಾಬಿನೆಟ್ ಹಾಲ್ನಲ್ಲಿ ಈ ವಿಚಾರಗಳ ಕುರಿತು ಮಹತ್ವದ ವಿಷಯಗಳ ಬಗ್ಗೆ ಕುರಿತು ಚರ್ಚೆಯನ್ನು ನಡೆಸಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೋಟಿಯನ್ನು ಮೀಸಲಿಡಲಾಗುತ್ತೆ, ಹಾಗೆ ಯಾವ ವಿಧೇಯಕಕ್ಕೆ ಸಹಿ ಹಾಕಲಾಗುತ್ತೆ, ಹಾಗೆ ಕೆಲವೊಂದಿಷ್ಟು ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ.
ಸೊ ಒಟ್ಟಾರೆಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ರೋಗ ಪತ್ತೆಯ ಕೇಂದ್ರ ಬಹಳ ಅವಶ್ಯಕತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಅಳೆದು ತೂಗಿ ಇಂತಿಷ್ಟು ಅನುದಾನ ಕೋಟಿ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಆಲೋಚನೆಯನ್ನ ಮಾಡಿ ಒಪ್ಪಿಗೆ ಸೂಚುವ ಸಾಧ್ಯತೆಗಳಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಬಹಳ ಪ್ರಮುಖವಾದ ವಿಷಯಗಳನ್ನ ಚರ್ಚೆ ನಡೆಸಲಾಗ್ತಾ ಇದೆ. ಹಾಗೆ ಅವುಗಳ ಅಭಿವೃದ್ಧಿಯ ವಿಚಾರವಾಗಿ ಕೂಡ ಇಂತಿಷ್ಟು ಹಣವನ್ನ ಮೀಸಲಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವೆಲ್ಲ ವಿಷಯಗಳು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಬಿಪಿಎಲ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗ್ತಕ್ಕಂಥದ್ದು. ಇನ್ನೊಂದು ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಂತೆ ಕೂಡ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ಈಗಾಗಲೇ ಬೆಳಗಾವಿ ಅಧಿವೇಶನ ಕೂಡ ಆರಂಭವಾಗುತ್ತಿದ್ದು ಅಲ್ಲಿ ಯಾವ ರೀತಿಯ ಚರ್ಚೆ ನಡೆಸಬೇಕು, ವಿಪಕ್ಷಗಳು ಕೂಡ ಒಂದ್ ಕಡೆಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ, ಹಾಗಾಗಿ ವಿಪಕ್ಷಗಳಿಗೂ ಕೂಡ ತಂತ್ರಗಾರಿಕೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ರೂಪ ಎಸ್, ಅದ್ರ ಜೊತೆಗೆ ಬಸವರಾಜ್, ಇನ್ನೊಂದು ನೋಡಿ, ಯಾಕಂದ್ರೆ ಈಗ ಹೊಸದಾಗಿ ರೈಲು ಬೋಗಿಗಳ ಖರೀದಿಯ ವಿಚಾರವಾಗಿ, ರೋಗ ಪತ್ತೆಯ ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕೆಲವೊಂದಿಷ್ಟು ಪ್ರಾಥಮಿಕ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆನ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ, ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಈಡೇರಿಸಿದೆ ಅನ್ನುವಂತ ಉತ್ಸಾಹದಲ್ಲಿ ಇರ್ತಕ್ಕಂಥದ್ದು, ಆದ್ರೆ ಕೆಲವೊಂದ್ ಕಡೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ಆರೋಗ್ಯ ಸಂಬಂಧಪಟ್ಟಂತಾಗಿರ್ಬೋದು, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತಾಗಿರ್ಬೋದು, ಮತ್ತೆ ಕಟ್ಟಡಗಳ ಸಂಬಂಧಪಟ್ಟಂತಾಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದಿಷ್ಟು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಅನ್ನೋ ರಾಜ್ಯ ಸರ್ಕಾರ ಪ್ರಸ್ತಾಪನೆ ಇಟ್ಟಿರ್ತಕ್ಕಂಥ. ಎಸ್ ಬಸವರಾಜ್, ಇನ್ನೊಂದೇನಪ್ಪಾ ಅಂದ್ರೆ, ಈಗ ಸದ್ಯದ ಮಟ್ಟಿಗೆ ಕೇಂದ್ರದ 50-50 ಅನುಪಾತದ ಅಡಿಯಲ್ಲಿ ಕೆಲವೊಂದಿಷ್ಟು ಅನುದಾನದ ವಿಚಾರವಾಗಿ ಯಾವಾಗ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾನೆ ಇರುತ್ತೆ. ಈಗ ರಾಜ್ಯದಲ್ಲಿ ಕೆಲವೊಂದಿಷ್ಟು ಅಗತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿ ನೋಡಿ, ಒಂದು ಸರ್ಕಾರದ ವಿರುದ್ಧ ಅಭಿವೃದ್ಧಿ ವಿಚಾರವಾಗಿ ಸ್ವಲ್ಪ ನೀವು ಹೇಳಿದ ಮಟ್ಟಿಗೆ ಈಗಲೂ ಕೂಡ ಮಾತಿದೆ. ಅದರ ಜೊತೆಗೆ ಈ ಎಲೆಕ್ಷನ್ ಆದ ನಂತರವಾಗಿ ಈಗ ಸಿಎಂ ಅವರು ಮತ್ತೆ ಈ ಸಚಿವ ಸಂಪುಟದಲ್ಲಿ ಕೆಲವೊಂದಿಷ್ಟು ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಕೋಟಿ ಮೀಸಲಿರೋದಕ್ಕೆ ಹಲವು ಚರ್ಚೆ ಯೋಚನೆ ಮಾಡ್ತಾ ಇರುವಂತದ್ದು. ಒಂದು ಕಡೆ ಎಲ್ಲೋ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸ್ತಿದ್ದಾರೆ ಅಂತ ಆಯ್ತು. ಖಂಡಿತ ರೂಪ, ಒಂದ್ ಕಡೆ ಗ್ಯಾರಂಟಿಗಳ ಸರ್ಕಾರ ಎಲ್ಲೊಂದ್ ಕಡೆ ಗ್ಯಾರಂಟಿಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಅದು ಹೋಗ್ತಾ ಇದೆ. ಸಾಕಷ್ಟು ಹಣವು ಕೂಡ ವ್ಯರ್ಥವಾಗ್ತಾ ಇದೆ ಅನ್ನುವಂಥದ್ದು ಕೂಡ ಆರೋಪ ಇರುವಂತದ್ದು. ಮತ್ತೆ ಕೆಲವಷ್ಟು ಶಾಸಕರು ಕೂಡ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳು ಹಾಕೊಳ್ತಾ ಇದ್ದಾರೆ, ನಮ್ಗೆ ವಿಶೇಷ ಅನುದಾನ ಅಂತಕ್ಕಂಥ ಸಿಗ್ತಾನೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಒಂದು ಶಾಸಕ ಆಕ್ರೋಶನ ವ್ಯಕ್ತಪಡಿಸಿದ್ರು. ಶಾಸಕರಾಗಿದ್ದ ಗವಿಯಪ್ಪ ಅವರು ಕೂಡ ಈ ಶಕ್ತಿ ಯೋಜನೆಯನ್ನ ಒಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಹಾಗಾಗಿ ಇವೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಒಂದಿಷ್ಟು ಕೆಲವಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾವುದೇ ರೀತಿ ಅನುದಾನದ ಕೊರತೆ ಆಗ್ಬಾರ್ದು, ಎಲ್ಲ ಗ್ಯಾರಂಟಿಗಳು ಈಡೇರಿಸು, ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ನಾವು ಅದಕ್ಕೆ ಹಣವನ್ನ ಬಿಡುಗಡೆ
ಬಿಡುಗಡೆ ಮಾಡ್ತಾ ಇದ್ದೀವಿ, ಯೋಜನೆಗಳನ್ನ ರೂಪಿಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ರೀತಿ ಒಂದು ಗೊಂದಲ ಇಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಅದನ್ನ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಕೆಲವಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಚರ್ಚಿಸಿ ಅವುಗಳಿಗೆ ಅನುದಾನ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಂಪುಟದ ಒಂದು ಅಸ್ತು ಕೂಡ ಸಿಗಲಿದೆ. ಆ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಯಾಕಂತಂದ್ರೆ ಈಗ ಅಧಿವೇಶನ ಸಂದರ್ಭದಲ್ಲಿ ಕೂಡ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಗ್ಯಾರಂಟಿಗಳಿಗೆ ವ್ಯತ್ಯಯ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆರೋಪವನ್ನ ಮಾಡಬಹುದು. ಈ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಷ್ಟೆಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದೆ, ಯಾವ್ಯಾವ ಇಲಾಖೆ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದೆ, ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಅಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಒಂದು ಸದನದ ಒಳಗೆ ಪ್ರಸ್ತಾಪ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಅಗತ್ಯ ಇರತಕ್ಕಂತ ಎಲ್ಲ ಒಂದು ಯೋಜನೆಗಳಿಗೆ ಕೂಡ ಅಸ್ತು ಕೊಡುವಂತ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಸವ ಕೈಗೊಳ್ಳೋದಕ್ಕೆ ತೀರ್ಮಾನ